ಇನ್ನು ಕಾಂಗ್ರೆಸ್ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿರೋದು. ನೀಟ್ ಪರೀಕ್ಷೆ ವಂಚಿತರ ಪರವಾಗಿ ನಡೆದಂಥ ಪ್ರತಿಭಟನೆ ಬಿಜೆಪಿಯದ್ದು. ತೋರಿಸ್ತಾ ಇದ್ದೀವಿ ಯಾವ ರೀತಿ ಪ್ರತಿಭಟನೆ ಆಯಿತು ಅಂತ. ಅಧಿಕಾರದ ಮತದಲ್ಲಿ ತೇಲುತ್ತಿರುವ ಪಿಕೆ ಹರಿಪ್ರಸಾದ್ಗೆ, ಅಧಿಕಾರದ ಮತದಲ್ಲಿ ತೇಲುತ್ತಿರುವ ಡಿಕೆ ಶಿವಕುಮಾರ್ಗೆ, ನೀಟ್ ವಿದ್ಯಾರ್ಥಿನಿಯರಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಕೆಪಿಸಿಸಿ ಅಧ್ಯಕ್ಷ ಪಿಕೆ ಹರಿಪ್ರಸಾದ್ಗೆ. ಸೊ ಇದು ಸಂಗತಿ. ಯಾವ ರೀತಿ ಪ್ರತಿಭಟನೆ ಆಯಿತು, ಏನು ಎತ್ತ ಅದರ ವಿವರಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ನೋಡಿ, ಸಾಲು ಸಾಲು ಅಕ್ರಮಗಳಾಗಿರುವಂಥದ್ದು. ಅಸಲಿ ವಿದ್ಯಾರ್ಥಿ ಬದಲು ಈ ನಕಲಿ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಅಂತ 30 ಆರೋಪಿತರನ್ನ ಬಂಧಿಸಲಾಗಿದೆ. ಬಿಹಾರದಲ್ಲಿ ನಡೆದಿರುವಂಥ ಘಟನಾವಳಿಗಳಿವು. ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ 30 ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. 9 ಮಂದಿ ನಕಲಿ ವಿದ್ಯಾರ್ಥಿಗಳು, ಇನ್ನು ಅವ್ರಿಗೆ ಹೆಲ್ಪ್ ಮಾಡಿದಂಥವ್ರು. ಅಸಲಿ ವಿದ್ಯಾರ್ಥಿಗಳ ಥರ ವೇಷ ತೊಟ್ಟು ಬಂದಿದ್ರಂತೆ. ಇಲ್ಲೂ ನೋಡಿ, ಬಯೋಮೆಟ್ರಿಕ್ ಯಂತ್ರವನ್ನೇ ತಿರುಚಿದ್ರು. ಬಯೋಮೆಟ್ರಿಕ್ ಕಂಪನಿ ಜೊತೆಗೇನೆ ಡೀಲ್ ಮಾಡ್ಕೊಂಡಿದ್ರಂತೆ. ಇದಪ್ಪ ಸಂಗತಿ. 30-40 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ ನೋಡಿ. 14 ಮಂದಿಯನ್ನು ಬಂಧಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ 30-40 ಲಕ್ಷ ರೂಪಾಯಿ. ಈ ಗ್ಯಾಂಗ್ನ ಕಿಂಗ್ ಪಿನ್ ಬಂದಿದ್ದಾನಂತೆ. ಅವನ ಹೆಸರು ಅರ್ಪತ್ ರಾಜ್. ಅವನನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ನೀವು 5 ಗಂಟೆಯಿಂದ 5 ಕಾಲ್ ತನಕ ಟೈಮ್ ಕೊಡ್ತೀವಿ ಅಂತಿರಲ್ಲ, ಕೊಡಬೇಕಾಗಿತ್ತು. ನಿಜಕ್ಕೂ ಏನಾದರೂ ಜೆನ್ಯೂನ್ ಕೇಸ್ಗಳಿದ್ದರೆ ಕನ್ಸಿಡರ್ ಮಾಡಬೇಕಾಗಿತ್ತು ಇಂಥವ್ರನ್ನ. ಯಾರು ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ನಿನ್ನೆ ಮಕ್ಕಳಿಗೆ ಅನ್ಯಾಯ ಆಯಿತು ಅಂತ ಬಿ ಜೆ ಪಿ ನಾಯಕರುಗಳು, ಹಿಂದೆ ಈ ಅಕ್ರಮ ಆಯಿತು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮನ್ನು ಮತ್ತೆ ಹಾಕಿದ್ರಲ್ಲ, ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದ್ರೆ ಯಾರಾದ್ರೂ ನೊಂದ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಪ್ರತಿಭಟನೆ ಮಾಡಿದ್ರ? ಇದು ಸಂಗತಿ. ಇನ್ನು ಹೈದರಾಬಾದ್ನಲ್ಲೊಬ್ಬ ಮೊಬೈಲನ್ನು ಕೂಡ ತಂದಿದ್ದ ವಿದ್ಯಾರ್ಥಿ, ಅವನನ್ನು ಬಂಧಿಸಲಾಗಿದೆ. ಆಚಂಪೇಟ್ ಮೂಲದ ವಿದ್ಯಾರ್ಥಿಯವನು ಬೆಳಗ್ಗೆ 7 ಗಂಟೆಗೆ ಬಂದು ಟಾಯ್ಲೆಟಲ್ಲಿ ಇಟ್ಟಿದ್ದಂತೆ ಫೋನ್ನ. ಜಿಪ್ಲಾಕ್ ಕವರ್ನಲ್ಲಿಟ್ಟು ಫ್ಲಶ್ ಟ್ಯಾಂಕಲ್ಲಿ ಇಟ್ಟಿದ್ದ. 11 ಗಂಟೆ ಪರೀಕ್ಷೆ ಬರಲಿಕ್ಕೆ ಅಂತ ಬಂದ. ಪರೀಕ್ಷೆ ಸಂದರ್ಭದಲ್ಲಿ ಹೊಟ್ಟೆ ನೋವು ಅಂತ ಟಾಯ್ಲೆಟಿಗೆ ಹೋದ. ತುಂಬ ಹೊತ್ತಿನ ತನಕ ಟಾಯ್ಲೆಟಲ್ಲೇ ಇದ್ದ. ಆವಾಗ ಯಾಕೋ ಭದ್ರತಾ ಸಿಬ್ಬಂದಿಗೆ ಅನುಮಾನ ಆಯಿತು, ಇನ್ನೇ ನಾಟಕ ಆಡ್ತಾ ಇದ್ದಾನೆ ಅಂತ. ನೋಡಿದಂಥ ಸಂದರ್ಭದಲ್ಲಿ ಶಾಕ್ ಆಯಿತು. ಟಾಯ್ಲೆಟ್ಟಲ್ಲಿ ನಿಂತ್ಕೊಂಡು ಅಣ್ಣ ಈ ಉತ್ತರವನ್ನು ಹುಡುಕ್ತಾ ಇದ್ದ, ಗೂಗಲ್ ಆನ್ ಮಾಡಿಕೊಂಡು. ಅವನನ್ನು ಬಂಧಿಸಲಾಗಿದೆ.